ಭಾಳ ದಿನ ಆದಮೇಲೆ ಒಂದು ರೈಡ್ ಹೋಗತ್ತೀನಿ, ಎಲ್ಲ ಸೆಟ್ ಆಗೈತಿ. ಓನ್ ಈ ಥರ ಇವತ್ತು ರೈಡ್ ಹೆಂಗಿರೋದು ಅನ್ನೋಕ್ಕೆ ಅಂದ್ಬಿಟ್ಟು ನಾವು ಯಾಕಂದರೆ ಭಾಳ ದಿನ ಆದಮೇಲೆ ಬೈಕ್ ರೈಡ್ ಮಾಡತ್ತೀನಿ. ಸೊ ಲೆಟ್ಸ್ ಏನಾಗುತ್ತೆ ಅಂತ ಕ್ಯಾಮ್ರಾದಾಗ ಸಿಗ್ತೀನಿ ಆಗ್ಬಿಟ್ಟು ಬ್ಲಾಗ್ನ. ಇದು ಗೋಪ್ರೋ ಐತಿ, ಗೋಪ್ರೋ ನಾವು ಸಡನ್ನಾಗಿ ರೆಕಾರ್ಡ್ ಮಾಡೋದು ಸ್ಟಾಪ್ ಮಾಡಿಬಿಡುತ್ತೆ. ವಾಪಸ್ ಕ್ಲಿಕ್ ಮಾಡೋಕ್ಕಂತ ರೆಕಾರ್ಡ್ ಮಾಡೋಕ್ಕೆ ತಯಾರಿಲ್ಲ. ಕ್ಲಿಕ್ ಇರುತ್ತದ. ದೊಡ್ಡ ಹೊಲದ ರೆಕಾರ್ಡ್ ಎವ್ರಿ ಟೈಮ್ ಬರೀ ಮಾಡಬೇಕಾಗುತ್ತೆ. ಮಾರು ಹೊಸ ತೊಗೋಬೇಕು ನೆಕ್ಸ್ಟ್. ಸೂಪರ್ ಮಾರ್ಕೆಟ್ ಬಂದೀನಿ, ಸಮಥಿಂಗ್ ತೊಗೊಳ್ಳೋಣ ಅಂತಂದ್ರೆ. ಇವತ್ತು ಸ್ಯಾಟರ್ಡೇ ಬೇರೆ, ನಾಳೆಲ್ಲ ಕ್ಲೋಸ್ ಇರ್ತಿಲ್ಲ. ಇವೆರಡು ತೊಗೊಂಡೇನಿ, ಇದೊಂದು ಯಾಪ ಬರೋದು ನೋಡೋಣ ಅಂತ. ಗೋಪ್ರೋ ಈ ವರ್ಕ್ ಆಗತ್ತೈತಿ. ಇನಿಷಿಯಲಿ ಅದು ಐ ಡೋಂಟ್ ನೋ ಏನಾಗಿತ್ತು ಅಂತಂದು. ಐ ಥಿಂಕ್ ಮೆಮ್ರಿ ಕಾರ್ಡ್ ತೆಗ್ದು ಹಾಕಿದ್ನಿ, ಆಮೇಲೆ ಓಕೆ ಸ್ಟಾರ್ಟ್ ಆಯ್ತು. ಮೇ ಬಿ ಅದು ಇದಕ್ಕೆ ಓಪನ್ ಪ್ರಾಬ್ಲಮ್ ಐತಲ್ಲ, ಅದು ಸಡನ್ಲಿ ಹ್ಯಾಂಗ್ ಆಗಿಬಿಡೋದು ಗೋಪ್ರೋ, ಅದು ಪ್ರಾಬ್ಲಮ್ ಇದೆ. ಸೊ ಹೋದ್ಮೇಲೆ ಮೇ ಬಿ ಇದನ್ನು ಸೆಲ್ ಮಾಡಿ ಬೇರೆ ಯಾವ್ದಾರು ತೊಗೋಬೋದು. ನೆಕ್ಸ್ಟ್ ಗೋಪ್ರೋ ಅಂತ ತೊಗೊಳಂಗಿಲ್ಲ ಆಗ್ಬೇಕು. ಸೊ ವಾಪಸ್ ಯೂಟರ್ನ್ ತೊಗೊಂಡು ನಾ ವಾಪಸ್ ಬರ್ಲಿನ್ ಕಡೆ ಹೋಗತ್ತೀನಿ. ಸೊ ಆಲ್ಮೋಸ್ಟ್ 650 ಕಿಲೋಮೀಟರ್ ಆಗೈತಿ, 200 ಕಿಲೋಮೀಟರ್ ಇಲ್ಲಿಂದ ಹೋಗೋದು. ಸೊ ಆಲ್ಮೋಸ್ಟ್ 850 ಸಮಥಿಂಗ್ ಆಲ್ ಕಿಲೋಮೀಟರ್ ಆಗೈತಿ. ನಾಳೆ ಅದು ಲೋಕಲ್ ಅಡ್ಡಾಡಿದ್ರು 950 ಕಿಲೋಮೀಟರ್ ಡೆಫಿನೆಟ್ಲಿ ಆಗ್ತೈತಿ. ಸೊ ಯು ಆರ್ ಆಲ್ಮೋಸ್ಟ್ ರೆಡಿ ಫಾರ್ ದ ಸರ್ವಿಸ್. ಸೊ ಲೆಟ್ಸ್ ಗೋ, ಹೋಗೋಣಂತ. ಎಷ್ಟೊಂದು ವಿಂಡ್ ಮಿಲ್ಸ್ ಅದ ನೋಡ್ರಿ. ಕನ್ಯಾಕುಮಾರಿ ಹೋದಾಗ ಕಾಣಿಸ್ತಲ್ಲ, ಆ ಥರ ಕಾಣಿಸೋ ನನಗಿದೆ. ಭಾಳಷ್ಟು ಅದಾವ. ಏನಾಗಿದೆ ಇದು, ಸಡನ್ಲಿ ಪೊಲೀಸ್ ಬಂದು ಸ್ಟಾಪ್ ಮಾಡಿದೆ. ಇಲ್ಲಿ ಮುಂದೋಗಿ ಸ್ಟಾಪ್ ಮಾಡಿದ್ದಾರೆ, ಮಾರ್ಕಿಂಗ್ ಸಮಥಿಂಗ್, ಬಟ್ ದೇ ಆರ್ ನಾಟ್ ಸೇಯಿಂಗ್ ವಾಟ್ ಇಟ್ ಈಸ್. ದೇ ಸ್ಟಾಪ್ಡ್ ಇಟ್. ಓಕೆ, ವಾಟ್ ಈಸ್ ದಿಸ್ ಫಾರ್? ಹೆಂಗೆ ಮಾಡತ್ತ? ಓಕೆ, ಅದೇನೋ ತೊಗೊಂಡ್ರು ಐ ಥಿಂಕ್ ಹೈಜೀನ್. ಓಕೆ, ಹಾಂ ಓಕೆ. ರೋಡ್ ಮೇಲೆ ಬಿದ್ದಿರ್ಬೇಕು, ಅದನ್ನ ತಗೋದು ಸೈಡಿಗೆ ಕಡೆ ಹೋಗಿ ಆ ಥರ. ಗುಡ್. ಭಾಳ ಸ್ಪೀಡ್ ಹೋಗ್ತಿರ್ತಾವೆ ಗಾಡೀಲಿ, ಫಕ್ಕಿಂಗ್ ಕ್ರೇಜಿ ಲೆವೆಲ್ ಸ್ಪೀಡ್. ಹೇಳ್ತೀನಿ ಕೇಳ್ರಿ, ಸ್ಪೀಡಿಗೆ ಎಂಡಿಲ್ಲ. ಅವಾಗ ಕಾರ್ದಾಗ ಹೋದ ದೋಸ್ತ, ಮರ್ಸಿಡೀಸ್ ಐ ಥಿಂಕ್ ಎಸ್ ಕ್ಲಾಸ್ ಅದು. ವಾಹ್ ದೋಸ್ತ್, ಮಿನಿಮಮ್ 300 ಕಿಲೋಮೀಟರ್ ಪರ್ ಅವರು. ಅದಕ್ಕೆ ಆ ಲೇನ್ ಒಟ್ಟು ಯೂಸ್ ಮಾಡೋಂಗಿಲ್ಲ ನಾವು, ಓನ್ಲಿ ದಸ್ ಲೇನ್. ಬೈಕ್ಸು ಹೋಗ್ತಾವೆ ಆ ಲೇನ್ನಾಗೆ, ಬಟ್ ದೇ ವಿಲ್ ಬಿ ಹಾರ್ಡ್ಲಿ ಲೈಕ್ 160 ತನಕ ಇರ್ತಾವೆ ಬೈಕ್ಸ್, ಅದ್ರ ಮೇಲೆ ಇರೋಂಗಿಲ್ಲ. ಬಟ್ ಕಾರ್ಸ್ ವಾಪಾ, ಜಿ ವ್ಯಾಗನ್ ಪೂರಾ ಶೇಪ ಚೇಂಜ್ ಮಾಡಿಬಿಟ್ರೆ ಅದನ್ನು ಜಿ ವ್ಯಾಗನ್ ಅಂತ. ಮ್ಯಾಲಲ್ಲಿ ಲಗೇಜ್ ಎಲ್ಲ ಹಾಕಿ ವಾಪಸ್ ಮನೆಗೆ ಬಂದೆ. ಮತ್ತೆ ಗೋಪ್ರೋ ಕೈ ಕೊಟ್ಟೈತಿ. ಐ ಥಿಂಕ್ ಅದು ಏನಪ್ಪ ಗೋಪ್ರೋದಾಗ PCB ಸಮಥಿಂಗ್ ಮದರ್ ಬೋರ್ಡ್ ಹೋಗಿರ್ಬೋದು ಅನ್ಕೊಂತೀನಿ. ಯಾಕಂದ್ರೆ ಸಮ್ಟೈಮ್ಸ್ ಆನ್ ಆಗ್ತೈತಿ, ಸಮ್ಟೈಮ್ಸ್ ಆಫ್ ಆಕೈತಿ. ಐ ಡೋಂಟ್ ನೋ ಅದು ಏನು ಪ್ರಾಬ್ಲಮ್ ಐತೆ ಅಂತಂದ್ರೆ. ಮೇ ಬಿ ಸುಮ್ಮನೆ ಅದನ್ನ ಒಗೆದು ಹೊಸ ತೊಗೊಳೋದು ಬೆಟ್ರೆ ನೋಡು. ಸೊ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ. ನೆಕ್ಸ್ಟ್ ಮತ್ತೆ ಯಾವ ವಿಡಿಯೋ ಮಾಡ್ತೇನೆ ನನಗೂ ಗೊತ್ತಿಲ್ಲ, ಬಿಕಾಸ್ ಸಿಚುವೇಶನ್ ಇತ್ತೀಚೆಗೆ ಭಾಳ ಹೊಲಸು ಬರತ್ತವೆ. ಓಕೆ, ಲೆಟ್ಸ್ ಫೇಸ್ ದ ಪ್ರಾಬ್ಲಮ್ಸ್. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್.
ಇವತ್ತು ನಂದು ಸರ್ವಿಸ್ ಮಾಡಿಸೋದೈತೆ ಬೈಕ್ ಇದೆ, ಅದಕ್ಕೆ ಹೋಗೋದಿದೆ. ದಿಸ್ ಇಸ್ ನಾಟ್ ದೊಡ್ಡ ಲಾಗ್ ಏನು ಆಗಿರೋಂಗಿಲ್ಲ. ಮೇ ಬಿ ಇದನ್ನು ನಾನು ಇದನ್ನ ದಿನ ಸೇರಿ ಎಡಿಟ್ ಮಾಡ್ಬೋದು ಮೇ ಬಿ. ಇಫ್ ಯು ಡೋಂಟ್ ನೋ, ಬರ್ಲಿನ್ ಜರ್ಮನಿದ ಕ್ಯಾಪಿಟಲ್. ಬರ್ಲಿನ್ ಜರ್ಮನಿ ಕ್ಯಾಪಿಟಲ್ ಇದಲ್ಲ, ಇಲ್ಲಿ ಭಾಳ ಇಂಟರ್ನ್ಯಾಷನಲ್ ಜನ ಇರ್ತಾರೆ. ಜರ್ಮನ್ ಪ್ಲಸ್ ಇಂಗ್ಲೀಷ್ ಎರಡರಾಗೂ ಇಲ್ಲಿ ಅನೌನ್ಸ್ಮೆಂಟ್ ಆಗ್ತಾವೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಾಗ. ದಟ್ಸ್ ಅ ಗುಡ್ ಥಿಂಗ್. ಸೊ ಸಮ್ಟೈಮ್ಸ್ ನಾನು ಅದು ಸಮ್ಟೈಮ್ಸ್ ಯಾಕೆ ಆಲ್ ದ ಟೈಮ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಬಿಕಾಸ್ ಜರ್ಮನ್ ಕಲಿಬೇಕಂದ್ರೆ ಸ್ವಲ್ಪ ಟೈಮ್ ಆಗ್ತೈತಿ, ಇಲ್ಲ ಜರ್ಮನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೂ ಸ್ವಲ್ಪ ಟೈಮ್ ಆಗ್ತೈತಿ. ಸೊ ನಾವು ಜರ್ಮನ್ ಅಂತೀವಿ, ಬಟ್ ಪೀಪಲ್ ಕಾಲ್ ಇಟ್ ಆಸ್ ಅ ಡಾಯ್ಚ್. ಸೊ ಇಟ್ ಈಸ್ ಬಿಟ್ ಹಾರ್ಡ್ ಟು ಇನಿಷಿಯಲ್ ಟೈಮ್. ಸ್ಟಾರ್ಟಿಂಗ್ನಾಗ ಸ್ವಲ್ಪ ಹಾರ್ಡ್ ಆಗ್ತೈತಿ. ಇದು ನೀವು ಹೆಂಗೆ ಅರ್ಥ ಮಾಡ್ಕೋಬೇಕು, ಹೆಂಗೆ ಇದು ಮಾಡ್ಬೇಕು. ಸಮ್ಮರ್ಸ್ ಬಂದ್ರೆ ಬೈಕ್ ಹೊರಗೆ ಬರ್ತಾವೆ ಎಲ್ಲರೂ. ಇಟ್ಸ್ ಅ ಗುಡ್ ಥಿಂಗ್. ನಾನು ವಿಚಾರ ಮಾಡತ್ತೀನಿ ಈಗಪ್ಪ, ಈಗ ಸಮ್ಮರ್ದಾಗೆಲ್ಲ ಜರ್ಮನಿಗೆ ಮನಿದಾಗೆಲ್ಲ ಅಡ್ಡಾಡ ಲೈಕ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಎವ್ರಿಥಿಂಗ್. ಬಟ್ ಅಕಾಸ್ ಅದ ನಿಮ್ಗೆ ನೆಕ್ಸ್ಟ್ ವಿಂಟರ್ ಬಂತಪ್ಪ ಅಂತಂದ್ರೆ ಯು ಕೆನಾಟ್ ಡೂ ಎನಿಥಿಂಗ್. ಲಿಟ್ರಲಿ ಅದು ಸ್ನೋ ಎಲ್ಲ ಬಿದ್ದಿರುತ್ತಲ್ಲ, ಗಾಡಿ ಅಷ್ಟು ಟ್ರ್ಯಾಕ್ಷನ್ ಸಿಗೋಂಗಿಲ್ಲ, ಬಿಡ್ತೈತಿ. ಅದಕ್ಕೆ ಮೋಸ್ಟ್ಲಿ ಯಾರು ಬೈಕ್ ರೈಡ್ ಮಾಡೋಂಗಿಲ್ಲ. ಕ್ರಿಸ್ಮಸ್ ಲೀವ್ ಸಿಗ್ತೈತಲ್ಲ ಹೆಂಗಿದ್ರು, ಅದನ್ನು ಇಂಡಿಯಾ ಕಳಿಸಿ ಇಂಡಿಯಾದಾಗ ರೈಡ್ ಮಾಡ್ಕೋಬೋದು. ಆರಾಮ್ ಟೆನ್ಷನ್ ಇರೋಂಗಿಲ್ಲ. ನೋಡೋಣ, ಎಲ್ಲ ಪ್ಲಾನ್ ಅದಾವ. ಬಟ್ ಪ್ರೆಸೆಂಟ್ಲಿ ಐ ಡೋಂಟ್ ಹ್ಯಾವ್ ಆಲ್ ದೋಸ್ ಪ್ಲಾನ್ಸ್. ಪ್ರೆಸೆಂಟ್ಲಿ ನನ್ನ ಪ್ಲಾನ್ ಇರೋದು ಎಂಟೈರ್ ಯುರೋಪ್ನ ಅಡ್ಡಾಡೋಣ ಅಂತಂದು ಬೈಕ್ನಾಗ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಾಗೂ ಅಡ್ಡಾಡ್ಬೋದು. ಇಟ್ ಈಸ್ ಕೈಂಡ್ ಆಫ್ ಕೂಲ್. ಇಟ್ಸ್ ಕೈಂಡ್ ಆಫ್ ಗುಡ್ ಓನ್ಲಿ. ಬಟ್ ಅಷ್ಟು ಫಿಸಿಬಲ್ ಇರೋಂಗಿಲ್ಲ. ಲೋಕಲ್ ಪ್ಲೇಸಸ್ ಅಷ್ಟು ನಿಮ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಂಗಿಲ್ಲ. ಯೂನಿಕ್ ಎಲ್ಲೆಲ್ಲಿ ಹೋಗ್ಬೇಕಲ್ಲ ಅಲ್ಲಲ್ಲಿ. ಸೊ ನೋಡೋಣಂತೆ. ಈ ಗೂಗಲ್ ಮ್ಯಾಪ್ಸ್ ನೋಡ್ರಿ ಏನಾಗೋದಿದೆ. ಈ ಕಡೆ ಹೋಗೋಣ ಅದ ನನಗೆ ಉಲ್ಟಾ. ಅದಕ್ಕೆ ಗೊತ್ತಿರೋಂಗಿಲ್ಲ ಇದು ಏನು ಮಾಡೋದು ಅಂತಂದ್ರೆ. ಏನು ಸ್ಟ್ರೇಟ್ ಹೋಗ್ಬೇಕು, ಸ್ಟ್ರೇಟ್ ಹೋಗಿ ಉಲ್ಟಾ ಮಾಡೋಕ್ಕಾಗೋದು ನೋಡಿ. ಈಗ ಟರ್ನ್ ಆಗೋದು. ನಾ ಇರೋದು ಇಲ್ಲಿ. ಓಕೆ, ಈಗ ಕರೆಕ್ಟ್ ಆಯಿತು. ಇಲ್ಲಿ ಸೈಕ್ಲಿಸ್ಟಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಇದು ಲೇನ್ ಐತಲ್ಲ, ಎಸ್ಪೆಷಲಿ ದಿಸ್ ಪಾತ್ ಇಸ್ ಮೇಡ್ ಫಾರ್ ಸೈಕ್ಲಿಸ್ಟ್. ಆ ಸೇಮ್ ಪಾತ್ ಸಮ್ಟೈಮ್ಸ್ ಬಸ್ಸಸ್ಸಿಗೂ ಇರ್ತಾವೆ. ಎಲ್ಲಿ ದೊಡ್ಡ ಲೈಕ್ ಮೇಜರ್ ಟ್ರಾಫಿಕ್ ಜಾಸ್ತಿ ಎಲ್ಲಿರುತ್ತಲ್ಲ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ ಅವರು. ಸೊ ಅದು ಇಟ್ಸ್ ಹೆಲ್ಪ್ಫುಲ್ ಫಾರ್ ದ ಟ್ರಾಫಿಕ್ ಕಂಜೆಷನ್ ಅಂತ ಅಂತಾರೆ. ಸೊ ಜರ್ಮನಿನಾಗ ಅಷ್ಟೊಂದು ವೆಹಿಕಲ್ಸ್ ಇಲ್ಲ ಕಂಪೇರ್ ಟು ಇಂಡಿಯಾದಾಗಂತೂ ಭಾಳ ಅದಾವೆ. ಜರ್ಮನಿದಾಗ ಅಷ್ಟೊಂದೇನು ಇಲ್ಲ. ಬಟ್ ಅದಾವೆ, ಐ ಆಮ್ ನಾಟ್ ಸೇಯಿಂಗ್ ಇಲ್ಲ ಅಂತಲ್ಲ, ಅದಾವೆ. ಬಟ್ ದೇ ಆರ್ ನಾಟ್ ಕಂಪೇರಬಲ್ ವಿತ್ ದ ನಂಬರ್ಸ್ ದಟ್ ಈಸ್ ಸೋಲ್ಡ್ ಇನ್ ಇಂಡಿಯಾ. ಬಟ್ ಗುಡ್. ಎಷ್ಟು ಕಡಿಮೆ ಆಗತ್ತಾ ಅಷ್ಟು ಬೆಟರ್. ಟ್ರಾಫಿಕ್ ನಮಗೆ ಕಮ್ಮಿ ಆಗ್ತೈತಿ ಅಡ್ಡಾಡೋಕ್ಕೆ. ನೋಡಿ, ಇದೊಂದು ಸೌಂಡ್ ಒಂದು ಬರ ಇದ್ರಾಗಿ ಮುಂದಿನ ವೀಲಿಂದ ಅದನ್ನು ತೋರಿಸ್ಬೇಕು ಸರ್ವಿಸ್ ಸೆಂಟರ್ನಾಗ. ಐ ಡೋಂಟ್ ನೋ ಎಷ್ಟು ಅವ್ರು ಕಾಸ್ಟ್ ಮಾಡ್ತಾರೆ ಪರ್ ಅವರ್ ಚಾರ್ಜಸ್. ಐ ಥಿಂಕ್ 200 euros ಸಮಥಿಂಗ್, 20,000 ರೂಪಾಯಿ ಸಮಥಿಂಗ್ ಅನ್ನ ಐತಿ. ನೋಡೋಣ. ದೋಸ್ತಿ ಫಸ್ಟ್ ಸರ್ವಿಸ್ KTMದ 386 ಇವರು 35,000 ಆಲ್ಮೋಸ್ಟ್ ಅದ. ಶಾಂಟ್ರ ದೋಸ್ತ, ನಮ್ಮ ಕಡೆ ಫ್ರೀ, ಇಂಡಿಯಾದಾಗ ಫ್ರೀ ಐತದ. ಚುಟ್ಟಿಯ ದೋಸ್ತ್, ಇವತ್ತು ಭಾಳ ಹೊಲಸ ಆದ ದೋಸ್ತ್. ನಾ ಫ್ರೀ ಅಂದ್ಕೊಂಡಿದ್ದೆ, ಫಸ್ಟ್ 3 ಸರ್ವಿಸ್ ಫ್ರೀ ಕೊಡ್ಬೇಕು ಅವ್ರು ಆ್ಯಕ್ಚುಲಿ. ಬಟ್ ಏನು 300 euros. ಏನು ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಫಸ್ಟ್ ಸರ್ವಿಸ್ ಭಾಳ ಇಂಪಾರ್ಟೆಂಟ್ ಇರ್ತದೆ ಅದು. ಆ ಫಸ್ಟ್ ಸರ್ವಿಸ್ ಆಯ್ತಪ್ಪ ಅಂತಂದರೆ ಆ ಆಯಿಲ್ ಫಿಲ್ಟರ್ ಅದೆಲ್ಲ ಫಿಲ್ಟರ್ ಚೇಂಜ್ ಮಾಡ್ತಾರಂತ. ಓಕೆ, ಮಾಡಲಿ. ನೆಕ್ಸ್ಟ್ ಸರ್ವಿಸಿಂದ ಇವ್ರ ಕಡೆ ಬರೋಂಗಿಲ್ಲ. ನಾನು ಹತ್ತಿರ ನಾವು ತಾಯ್ನಾಡ ನಾವು KTM ನಾನು ಮಾಡ್ಕೋತೀನಿ ಎಲ್ಲ. ಇಟ್ಸ್ ಓಕೆ. ಫಸ್ಟ್ ಸರ್ವಿಸ್ ಅದು ವಾರಂಟಿಗೂ ಭಾಳ ಎಫೆಕ್ಟ್ ಬೀಳ್ತೈತೆ. ನೋಡೋಣ, ಲೆಟ್ಸಿ. ಹಂಗೆ ನಾಳೆ ನಾಡ್ದೆ ಬರ್ಲಿನ್ ಸ್ಟುಟ್ಗಾರ್ಟ್ ಹೋಗ್ಬೇಕು. ಅದಕ್ಕೆ ಗಾಡಿ ರೆಡಿ ಬೇಕು ನನಗೆ. ಅದು
ಗುಡ್ ಕ್ಲಾಸ್ನಾಗ ಗುಡ್ ಕಂಡೀಷನ್ನಾಗ ಇರ್ಬೇಕು ಗಾಡಿ. ಅದಕ್ಕೆ ನಾನು ಟೆನ್ಷನ್ ತೊಗೊಳಿಲ್ಲ, ಮಾಡಿಸ್ಬಿಟ್ಟೆ. ಏನು ವಿಚಾರ ಮಾಡೋದು, ಜಾಸ್ತಿ ವಿಚಾರ ಮಾಡೋದು ಬೇಡ ಅಂತಂದ್ರೆ ಓಕೆ. ಬಟ್ ಆ €300 ಸರ್ವಿಸ್ ಮಾಡಿದ ಮೇಲೆ ಇವ್ರು ನಂಗೆ ಐ ಥಿಂಕ್ ರೋಡ್ ಸರ್ವಿಸ್ ಫ್ರೀ ಕೊಡ್ತಾರೆ. ಇಫ್ ಎನಿ ಪ್ರಾಬ್ಲಮ್ ನಿಮ್ದು ಮೋಟರ್ ಸೈಕಲ್ನಾಗ ಏನೇ ಪ್ರಾಬ್ಲಮ್ ಆದ್ರೂ ಅವರು ಆ ಪ್ರಾಬ್ಲಮ್ ಏನು ಗಾಡಿ ಎಲ್ಲಿರಲ್ಲ ಅಲ್ಲಿಂದ ನೆಕ್ಸ್ಟ್ ಸರ್ವಿಸ್ ಸ್ಟೇಷನ್ ತನಕ ಗಾಡಿ ತೊಗೊಂಡೋಗಿ ಕೊಡ್ತಾರೆ. ಇಟ್ಸ್ ಗುಡ್ ಕೈಂಡ್ ಆಫ್ ಗುಡ್. ಗಾಡಿ ತೊಗೊಳ್ಳೋದಷ್ಟು ಕಾಸ್ಟ್ಲಿ ಅನ್ನಿಸ್ಲಿಲ್ಲ ನನಗೆ, ಗೊತ್ತಿದೆ. ಸರ್ವಿಸೇ ಭಾಳ ಕಾಸ್ಟ್ಲಿ ಅನ್ನಿಸ್ತದೆ. ಇನ್ ಲೆಟ್ಸ್ ಸಿ ಏನಾಗ್ತೈತಿ. ಎವ್ರಿ ಟೈಮ್ ಎಕ್ಸ್ಪೀರಿಯನ್ಸ್ ಇರಬೇಕು ಮನುಷ್ಯಾಗ. ಎಕ್ಸ್ಪೀರಿಯನ್ಸಿಂದನೇ ಮನುಷ್ಯ ಕಲಿತಾನೆ. ಅದಕ್ಕೆ ಜಾಕೆಟ್ ತೆಗೆದ್ಬಿಟ್ಟು ದೋಸ್ತು ಭಾಳ ಬಿಸಿಲಾಗೈತೆ. ಆಲ್ಮೋಸ್ಟ್ 32 ಡಿಗ್ರಿ ಅದು. ಸೊ ವಾಪಸ್ ಬಂದೆ ನಾನು. ಸೊ ಇಲ್ಲಿಂದ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಅದಾವ, ಡಾಕ್ಯುಮೆಂಟೇಷನ್ ಮಾಡಬೇಕು, ಸ್ವಲ್ಪ ಸೈನ್ ಇನ್ ಮಾಡೋದು, ಅದು ಮಾಡಿ ಮುಗಿಸಿ ಅಲ್ಲಿ ಎಂಡ್ ದಿಸ್ ಡೇಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತೇನಂತ. ಸೊ ಐ ನೋ ಭಾಳ ಗ್ಯಾಪ್ ಆಗೋದೈತಿ, ಬಟ್ ವಾಟ್ ಟು ಡೂ. ಒಂದು ಲೈಫ್ ನಡೆಸೋದು ಭಾಳ ಇಂಪಾರ್ಟೆಂಟ್ ಇರೋದು. ಅದು ಆದಮೇಲೆ ಇದು ವಿಡಿಯೋ ಬಿಡಿಯಲ್ಲ. ಸೊ ಬಾಯ್ ಬಾಯ್. 2 ದಿನ ಆದಮೇಲೆ ಬೈಕ್ ರಿಸೀವ್ ಮಾಡ್ಕೊಳಕ್ಕೆ ಬಂದೀನಿ. ಈಗ ನೋಡ್ಬೇಕು ಆ ಬೈಕ್ ಇದ್ರಾಗ ಅದನ್ಸುತ್ತೆ ಮಾಡರ್ ಆಗೈತಿ. ರೈಡ್ ಮಾಡಿ ನೋಡೋದು ಒಂದ್ಸರಿ. ಓಕೆ ದೋಸ್ತ, 2 ದಿನ ಆದಮೇಲೆ ಸರ್ವಿಸ್ ಮಾಡಿಸ್ಕೊಂಡು ಬಂದೀನಿ. ಏನೇನಿದ್ರು ಸೀದಾ ಹೋಗೋದು ಅಷ್ಟೇ. ಪೆಟ್ರೋಲ್ ಒಂದು ಸ್ವಲ್ಪ ಕಡಿಮೆ ಐತಿ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಸ್ವಲ್ಪ ಬೈಕಿದ್ದು ಹೈಟ್ ಕಡಿಮೆ ಮಾಡ್ಸೀನಿ ನಾನು ಬೇಕಂತಂದೆ. ಭಾಳ ಹೈಟ್ ಆಗಿತ್ತು. ಒಂದು ಕಡೆ ಕಾಲು ಅಂತ ಪೂರ್ತಿ ನೆಲಕ್ಕಾಗತ್ತಿರಲಿಲ್ಲ. ಅದಕ್ಕೆ ಸ್ವಲ್ಪ ಹೈಟ್ ಕಡಿಮೆ ಮಾಡಿಸಿದ್ನಿ. ಈಗ ಟಿಪ್ಟೋ ಆಗ್ತೈತೆ 2 ಕಡೆ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ನಡೀತೈತಿ. ಹೈಟ್ಗೆ ಎಷ್ಟು ಇರುತ್ತೆ ಅಷ್ಟು ಗಾಡಿ ಒಳ್ಳೇದು. ಮಳೆ ಬರೋಂಗೈತೆ, ಸ್ವಲ್ಪ ನಡೀತೈತಿ. ಓಹೋ ವ್ರಾಂಗ್ಲರ್. ಅಡ್ರಪ್ಪ ಹೋಗೋಣ. ಆಯ್ತು. ಆ ಗಾಡಿ ತೊಗೋಬೇಕು ನನಗೆ ರಿಟಲ್ಲಿ. ಇದು ಇಲ್ಲಾಂದ್ರೆ ಜಿ ವ್ಯಾಗನ್. ಐ ನೋ ಜಿ ವ್ಯಾಗನ್ ಈಸ್ ವೆರಿ ಕಾಸ್ಟ್ಲಿ. ಈ ದಿನ ನಾನು ಇಂಡಿಯಾದಾಗ ತೊಗೊಂಡ್ರೆ ತೊಗೋಬೋದು, 70-60 ಲಕ್ಷ ರೂಪಾಯಿದಾಗ ಸಿಗ್ತೈತಿ. ಐತೆ ನೋಡ್ರಿ ವ್ರಾಂಗ್ಲರ್ ರೂಬಿಕಾನ್ ತೊಗೋಬೇಕು ಒಂದ್ಸರ. ಅದು ಮಸ್ತ್ ಗಾಡಿ ಇದು ನಮ್ಮನ್ನು.